ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಈಗ ನೀವು ಹೋದ ಆರ್ಥಿಕ ವರ್ಷ ಮತ್ತು ಈ ಆರ್ಥಿಕ ವರ್ಷ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ, ಒಂದು ನಾವು ಪ್ರತಿ ತಿಂಗಳು 2ನೇ ತಾರೀಕು ನಾನೇ ಸ್ವತಃ ಎಲ್ಲ CEO ಜೊತೆ ನಾವು ಮೀಟಿಂಗ್ ಮಾಡ್ತೀವಿ. CEO ಅವರು EO ಜೊತೆ ಮುಂದಿನ ವಾರ ಮಾಡ್ತಾರೆ. EOಗಳು ಸ್ಥಳೀಯ ಅಧಿಕಾರಿಗಳ ಜೊತೆ ಅವರೊಂದು. ಸೊ ಕಂಟಿನ್ಯೂಸ್ ಫಾಲೋಅಪ್ ಇರೋದ್ರಿಂದ ಸ್ವಲ್ಪ ತೆರಿಗೆ ಕೂಡ ಹೆಚ್ಚು ಸಿಗ್ತಾ ಇದೆ, ಮತ್ತು ಅಸೆಟ್ ಮ್ಯಾಪಿಂಗ್ ಕೂಡ ಆಗ್ತಾಯಿದೆ. ಈ ಸರ್ಕಾರಿ ಜಾಗ ಎಲ್ಲಿದೆ ಹೇಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ, ಅವು ಕೂಡ ಸ್ವಲ್ಪ ಹೆಚ್ಚಾಗಿದೆ. ಸೊ ಅದರಿಂದ ನಮ್ಮ ತೆರಿಗೆ ಬೇಡಿಕೆ ಕೂಡ ಹೆಚ್ಚಿದೆ. ಅದನ್ನು ನೀಗಿಸಲಿಕ್ಕೆ ನಾವು ಈಗಾಗಲೇ ಮೊದಲೇ ಬಾರಿಗೆ ಪಾಯಿಂಟ್ ಆಫ್ ಸೇಲ್ಸ್ ಮಿಷಿನ್ಸು ಕೊಟ್ಟಿದ್ದೀವಿ. ಅಂದರೆ ಇದು ಪಾಸ್ ಮಿಷಿನ್ಸನ್ನು ಕೂಡ ಬ್ಯಾಂಕಿಂದ ಅವರಿಗೆ ಸ್ವಲ್ಪ ಒತ್ತಾಯ ಮಾಡಿ ಮನವಿ ಮಾಡಿ ಪಾಸ್ ಮಿಷಿನ್ಸ್ ಕೂಡ ಕೊಟ್ಟಿದ್ದೀವಿ. ಸೊ ಪಾಸ್ ಕಲೆಕ್ಷನ್ಸು ಕೂಡ ಜಾಸ್ತಿ ಆಗ್ತಾಯಿದೆ. ಅಲ್ಲೇ ಹೋಗಿ ಅವ್ರ ಮನೆಯಲ್ಲೇ ಅಲ್ಲಿಂದಲ್ಲೇ ಅವರು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದ್ರಿಂದ ಅದನ್ನು ಹೆಚ್ಚಾಗಿ, ನನ್ನ ಪ್ರಕಾರ ಏನಿಲ್ಲ ಅಂದರೆ, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಈಗ 600 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಬರೀ ಪಾಸ್ ಮಿಷಿನ್ಸ್ ಸಂಗ್ರಹಣೆ ಆಗಿದೆ. ಸೊ ಹೆಚ್ಚು ಹೊತ್ತು ನಾವು ನಮ್ಮ ಅಸೆಟ್ಸ್ಗಳನ್ನು ಮ್ಯಾಪ್ ಮಾಡಲಿಕ್ಕೆ, ಅಂದರೆ ಒಂದು ಬುಕ್ ಬಿಲ್ಡಿಂಗ್ ಎಕ್ಸಸೈಸ್ ಏನಂತ ನಾವು ಹೇಳ್ತೀವಿ, ಅದನ್ನು ಮಾಡ್ತಾಯಿದ್ದೀವಿ. ಅದರಿಂದ ಮ್ಯಾಪ್ ಆದಮೇಲೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಬೀಳಬೇಕು, ಅದಾದಮೇಲೆ ಅದರಿಂದ ಎಷ್ಟು ಸಂಗ್ರಹಣೆ ಮಾಡ್ಬೋದು ಅಂತ ನಾವು ಒಂದು ರೂಪರೇಷೆ ಹಾಕ್ಕೊಂಡಿದ್ದೀವಿ. ಸೊ ಬಹುಶಃ ಈ ಆರ್ಥಿಕ ವರ್ಷಕ್ಕಿಂತ ಮುಂದಿನ ಆರ್ಥಿಕ ವರ್ಷ ಪ್ರಗತಿ ಜಾಸ್ತಿ ಕಾಣ್ಬೋದು. ಯಾಕಂದರೆ ಸಾಕಷ್ಟು ರಿಸಾರ್ಟ್ಗಳು, ನಿಮ್ಮ ಯೂನಿವರ್ಸಿಟಿಗಳು, ಖಾಸಗಿ ಯೂನಿವರ್ಸಿಟಿಗಳು ಮತ್ತು ಖಾಸಗಿ ಸಂಸ್ಥೆಗಳು ಏನೇನು ಬಂದಿವೆ ಇಲ್ಲಿ ಪಂಚಾಯತ್ ಇದರಲ್ಲಿ, ಅವ್ರು ಯಾರೂ ಸರಿಯಾದ ರೀತಿಯಾದಂಥ ನಿಯಂತ್ರಣ ಇರಲಾರದೆ ಬೆಳೀತಾ ಇದೆ. ಸೊ ಅವೆಲ್ಲನೂ ಕೂಡ ಸ್ವಲ್ಪ ಐಡೆಂಟಿಫೈ ಮಾಡಿ ಸರ್ಕಾರಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಜನರಿಗೆ ಒಳ್ಳೆಯದಾಗಬೇಕು, ಸ್ಥಳೀಯ ಪಂಚಾಯತ್ಗಳಿಗೆ ಆರ್ಥಿಕವಾಗಿ ಬಲವರ್ಧನೆಯನ್ನು ತುಂಬಬೇಕು ಅಂದ್ಬಿಟ್ಟು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಪ್ರೋಗ್ರೆಸಿಂಗ್.